ಬರುವಾಗ ರಕ್ಷಿತಾಗೆ ಒಂದು ಕಿವಿ ಮಾತು ಹೇಳ್ತೀರಿ ನೀವು, ಸ್ಪಂದನ ಮತ್ತೆ ಕಾವ್ಯನ್ ಬಿಟ್ಬಿಟ್ಟು ನೀನ್ ಆಟ ಆಡು, ಅಂದ್ರೆ ಅವ್ರನ್ನ ತಲೆಗೆ ಹಚ್ಕೊಳಕ್ ಹೋಗ್ಬೇಡ ಅಂತ. ಸೀಕ್ರೆಟ್ ರೂಮ್ ಅಲ್ಲಿ ಅವ್ರಿಬ್ರು ಮಧ್ಯೆ ಸಿಕ್ಕಾಬಿಡೆ ಗಲಾಟೆ ಆಗಿರುತ್ತೆ, ಧ್ರುವಂತ್ ಮತ್ತೆ ರಕ್ಷಿತಾ. ನೀವೆಲ್ಲಾನು ನೋಡೋದಿಕ್ಕಾಗಿರೋದಿಲ್ಲ, ಅಲ್ಲಿ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸಿರ್ತಾರೆ ಅಷ್ಟೇ. ಅಲ್ಲಿ ರಕ್ಷಿತ್ ಅವರು, ನೀವು ಇಲ್ಲಿ ಯಾರಿಗೂ ಜಸ್ಟಿಸ್ ಮಾಡಕ್ ಬರಬೇಡಿ, ಕಾವ್ಯನಿಗೆ ವೀಕ್ ಇರೋರ್ನೇ ಹಾಕಿ, ಬೇರೆಯವರಿಗೆ ಸ್ಟ್ರಾಂಗ್ ಇರೋರ್ನ, ಬೇರೆ ಆಪೋನೆಂಟ್ ಟೀಮ್ ಏನಿರುತ್ತೆ ಅವ್ರಿಗೆ ಸ್ಟ್ರಾಂಗ್ ಇರೋರ್ನೇ ಹಾಕಿ ಅಂತ ಹೇಳಿರ್ತಾರೆ. ಅಲ್ಲಿ ಏನಾಗುತ್ತೆ, ಧ್ರುವಂತ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಗಿಲ್ಲಿ ಜೊತೆ ಕಾವ್ಯ ಮತ್ತೆ ಸ್ಪಂದನ ಇರೋದು ರಕ್ಷಿತನಿಗೆ ಆಗ್ತಾ ಇಲ್ಲ, ಅವ್ರನ್ನ ಹೆಂಗಾದ್ರೂ ದೂರ ಮಾಡಿ ಆ ಜಾಗದಲ್ಲಿ ರಕ್ಷಿತಾ ಇರಬೇಕು, ಅಂದ್ರೆ ಟಾಪ್ 1 ಟಾಪ್ 2 ಅಲ್ಲಿ ನಾವಿಬ್ರೇ ಇರ್ಬೇಕು ಅನ್ನೋದು ಅವಳ ತಲೆಯಲ್ಲಿದೆ ಅಂತ. ನಿಮಗೆ ಹಂಗ ಅನ್ಸುತ್ತೆ? ಯಾಕಂದ್ರೆ ಅವ್ಳಿಗಿನ್ ತುಂಬಾ ಹಚ್ಕೊಂಡಿದ್ರಿ ನೀವು, ಅಂಡ್ ನಿಮಗೆ ತುಂಬಾ ಕ್ಲೋಸ್ ಕೂಡ ಇದ್ರು. ಮೇಡಮ್, ನಾನು ನಿನ್ನೆ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ನನಗೆ ತಂಗಿ ಒಬ್ರನ್ನ ಕೊಡ್ಬೋದಾಗಿತ್ತ, ನೀನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಒಬ್ಬನೇ ಮಾಡಿಬಿಟ್ಟೆ ಮನೇಲಿ ಅಂತ. ನನಗೆ ಆ ತಂಗಿ ಭಾವನೆ ಕೊಟ್ಟಿದ್ದ ಆ ಹುಡುಗಿ. ನಾನು ಮಲಗಿದ್ದಾಗೆಲ್ಲ ಎಬ್ಬರಿಸಿ ನನಗೆ ಊಟ ಮಾಡಿಸಿದ್ದಾಳೆ. ನನ್ನ ಪ್ರಕಾರ ತುಂಬ ಇನ್ನೋಸೆಂಟ್ ಆ ಹುಡುಗಿ, ಅವಳಿಗೆ ಗೊತ್ತಾಗಲ್ಲ. ಬಟ್ ಕೋಪ ಬಂದರೆ ಅವಳ ಥರ ವ್ಯಕ್ತಿ ಇನ್ನೊಬ್ಳಿಲ್ಲ. ಅವಳು ಯಾಕೋ ಕಾವ್ಯನ ಸ್ಪಂದನ ತೀರಾ ತಲೆಗೆ ತೊಗೊಂಡವಳೆ. ಅಂದರೆ ಅದೇನು ವಿಷಯನೋ ಅದೇನು ಕಥೆನೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಸ್ಪಂದನ ಹಿಂಗೆ, ಕಾವ್ಯ ಹಿಂಗೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಅವರಿಬ್ಬರನ್ನೂ ದ್ವೇಷಿಸ್ತಾಳೆ. ನಾನು ಅದನ್ನೇ ಹೇಳಿದೆ ಆಚೆ ಬರೋವಾಗ, ಅವರಿಬ್ಬರನ್ನ ತಲೆನ ತೆಗೆದುಬಿಡು, ನಿನ್ನ ಆಟ ನೀನು ಆಡು ಅಂತ. ಅದನ್ನ ಎಲ್ಲೋ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ 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 ಇವಳು ಆಟಗಳು ಹಾಳು ಮಾಡ್ಕೊತಾ ಇದ್ದಾಳೆ. ಸೊ ಅದನ್ನ ಮಾಡೋದು ಬೇಡ. ಇನ್ನು ಮುಂದೆ ಆದರೂ ಅರ್ಥ ಆಗಿದ್ರೆ ನಾನು ಹೇಳಿದ್ದು, ಇನ್ನು ಮುಂದೆ ಆದರೂ ಅವ್ರಿಬ್ಬರನ್ನ ಮರೆತುಬಿಟ್ಟು ಅವಳು ಆಟ ಆಡಲಿ ಅಂತ.